ಫ್ರೆಂಡ್ಸ್, ಅಡಿಗೆ ಮಾಡಕ್ಕಂತ ಕಿಚನ್ಗೆ ಬಂದಿದ್ದೀನಿ. ಏನ್ ಅಡಿಗೆ ಮಾಡೋಣ ಅಂತ ಟಿಂಕುನ್ ಕೇಳೋಣ. ಟಿಂಕು, ನಿಂಗೆ ಏನ್ ಅಡಿಗೆ ಬೇಕು? ಅಕ್ಕ, ನಂಗೆ ನಾನ್ ವೆಜ್ ಬೇಕು. ಜಾಸ್ತಿ ದಿವಸ ಆಗೋಯ್ತು. ಇಂದು ಸಂಡೇ ಬೇರೆ. ಇವತ್ತು ನೋ ಸ್ಪೆಷಲ್ ಎನಿಥಿಂಗ್. ಸ್ಪೆಷಲ್ ಇದೆ, ಆದ್ರೆ ನೀನ್ ತಿಂತೀಯಾ? ನಾನ್ ವೆಜ್ ಆದ್ರೆ ತಿಂತೀನಿ. ಅದು ನಿನ್ ತಲೆ. ನನ್ ತಮ್ಮಲೆ ನಿನ್ ತಲೆ ಚುರುಕಾಗ್ಬೇಕಂದ್ರೆ ಒಂದು ಪ್ರಾಣಿದು ತಲೆ ತಿನ್ಬೇಕು. ಅದೇನ್ ಗೊತ್ತಾ? ಅಯ್ಯೋ, ನಂಗೆ ಆಗ ಬೇಡ. ನಿನ್ಗೆ ತಲೆ ಚುರುಕಾಗ್ಬೇಕಂದ್ರೆ ನೀನು ಮೀನು ತಲೆ ತಿನ್ಬೇಕು. ಸೊ ಮೀನು ತಲೆ ಇದೆ ಫ್ರೆಂಡ್ಸ್. ಸೊ ಈ ಮೀನ್ ತಲೆದು ಕರಿ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ನಾನು. ಓನಾಗೇನೋ ಟ್ರೈ ಮಾಡ್ತಾ ಇದ್ದೀನಿ. ಸೊ ನೀವು ನೋಡಿ ಇದು ಹೆಂಗ್ ಮಾಡ್ತೀನಿ ಅಂತ. ನಿಮ್ಗೆ ಇಷ್ಟ ಆಗುತ್ತಾ ಕಮೆಂಟ್ ಅಲ್ಲಿ ತಿಳಿಸಿ. ಬಟ್ಟೆ ಗಲೀಜಾಗ್ಬಾರ್ದು ಅಂತ ಪ್ರಾಣಕಳೆ ಎಣ್ಣೆ ಹಾಕ್ಕೋತಾ ಇದ್ದೀನಿ ಪ್ಯಾನ್ಗೆ. ಅದಕ್ಕೆ ವಾಶ್ ಮಾಡ್ಕೊಂಡಿರೋ ಫಿಶ್ ಹೆಡ್ಸ್ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ. ಅದಕ್ಕೆ ಅರಿಶಿನ ಪುಡಿ, ಖಾರ ಪುಡಿ ಹಾಕಿ ಸ್ವಲ್ಪ ಇದು ಗರಂ ಮಸಾಲ, ಉಪ್ಪು ಇಷ್ಟನ್ನು ಹಾಕಿ ಅದನ್ನು ಉಲ್ಟಾ ಪಲ್ಟಾ ತಿರುಗಿಸಿ ಪ್ರಾಪರಾಗಿ ರೋಸ್ಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದು ಒಂದು ಮಟ್ಟಕ್ಕೆ ಬೆಂದಿದೆ. ನೋಡಿ, ಮಟ್ಟಿಗೆ ಬೆಂದಿದೆ. ಇದ್ರವಾಗ ಈ ತಲೆಗಳನ್ನೆಲ್ಲ ಎತ್ತಿ ಒಂದು ಪ್ಲೇಟ್ಗೆ ಹಾಕೊಂಡ್ಬಿಡ್ತೀನಿ. ನೋಡಿ, ಎಲ್ಲ ಎತ್ತಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ, ಸ್ವಲ್ಪ ಪುದೀನ ಆ್ಯಂಡ್ ಸ್ವಲ್ಪ ಮೆಣಸಿನ್ಕಾಯಿ, ಇದಾಯ್ತು. ಮೆಣಸಿನಕಾಯಿ ಅಷ್ಟು ಹಾಕಿ ರುಬ್ಕೋಬೇಕು ಪ್ರಾಪರಾಗಿ ಹಿಂಗೆ. ಓಕೆ, ಈಗ ಮೀನು ಬೇಯಿಸ್ಕೊಂಡಿದ್ರಲ್ವಾ ಎಣ್ಣೆ, ಅದೇ ಎಣ್ಣೆಗೆ ಸ್ವಲ್ಪ ಚಕ್ಕೆ, ಬಿರಿಯಾನಿ ಎಲೆ, ಮತ್ತು ಸ್ಟಾರ್ ಅನೀಸು, ಇದೇನು ಬಿರಿಯಾನಿಗೆ ಏನು ಹಾಕ್ತಿರೋ ಅದು, ನನಗೆ ಏನೇನು ಸಿಗುತ್ತೋ ಅದನ್ನು ಹಾಕ್ತೀನಿ. ಇದು ಜಜ್ಕೊಂಡಿರೋ ಒಂದು ಬೆಳ್ಳುಳ್ಳಿ ಮತ್ತು ಚಿಕ್ಕ ಈರುಳ್ಳಿ, ಸಾಂಬಾರು ಈರುಳ್ಳಿ ಹಾಕಿದ್ರೇ ಟೇಸ್ಟೇ ಸೂಪರ್ ಆಗಿರುತ್ತೆ. ಚೆನ್ನಾಗಿ ರೋಸ್ಟ್ ಆದಮೇಲೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಯ್ತಲ್ಲ. ಈಗ ಅದು ಮಿಕ್ಸಿಗೆ ಹಾಕೊಂಡಿದ್ದು ಹಸಿ ಮಸಾಲೆ. ಸೊ ಅದನ್ನು ಪ್ರಾಪರಾಗಿ ಮಿಕ್ಸ್ ಮಾಡಿಕೊಂಡು ಆ ಅರೋಮ ಎಲ್ಲ ಹೋಗಬೇಕು. ಹಸಿ ಸ್ಮೆಲ್ ಎಲ್ಲ ಹೋದ್ಮೇಲೆ ನೆಕ್ಸ್ಟ್ ನೀರು ಹಾಕ್ಬಾರ್ದು ಫ್ರೆಂಡ್ಸ್, ಇದಕ್ಕೆ ಹಂಗೆ ಮಾಡಬೇಕು. ಹಿಂಗಿದೆ, ಈಗ ಹಸಿ ಸ್ಮೆಲ್ ಎಲ್ಲ ಹೋಯ್ತು. ಸೊ ಇವಾಗ ಅದು ರೋಸ್ಟ್ ಮಾಡ್ಕೊಂಡಿದ್ರಲ್ಲ ಫಿಶ್ ತಲೆನ, ಅದನ್ನು ಎತ್ತಿ ಮಸಾಲೆಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಜಾಸ್ತಿ ತಿರುಗಿಸಿದ್ರೆ ಒಳಗಡೆ ಇರೋ ಮಾಂಸ ಎಲ್ಲ ಆಚೆ ಬಂದ್ಬಿಡುತ್ತೆ. ಸೊ ಜಸ್ಟ್ ಹಂಗೆ ಎಲ್ಲದಕ್ಕೂ ಮಸಾಲ ಅಂಟ್ಕೊಳ್ಳೋ ಥರ ಸ್ಪ್ಲಿಟ್ ಮಾಡಿಬಿಟ್ಟು, ಈಗ ಅದಕ್ಕೆ ನಂಗೆ ಇನ್ನೂ ಖಾರ ಇರಬೇಕು, ಹಂಗಾಗಿ ಖಾರ ಪುಡಿನೂ ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ. ನೋಡಿ, ಈಗ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಬಿಟ್ಬಿಡ್ಬೇಕು. ಅದಕ್ಕೆ ನಿಂಬೆ ರಸನೂ ಹಾಕ್ಕೋತಾ ಇದ್ದೀನಿ, ಹೀಟ್ ಆಗಬಾರ್ದು ಅಂತ. ನಾನು ಹೇಳಿದ್ನಲ್ಲ ಸ್ಪೆಷಲ್ ಡಿಶ್ ಏನೋ ಮಾಡ್ತಾ ಇದ್ದೀನಿ ಇದಕ್ಕೆ ಅಂತ, ಫಿಶ್ಗೆ ಅಂತ. ಸೊ ಇದು ನನಗೆ ನುಚ್ಚು ಬೇಕಿತ್ತು ಫ್ರೆಂಡ್ಸ್. ಇದು ಆಲ್ರೆಡಿ ಇತ್ತು ಮನೆಯಲ್ಲಿ. ಸ್ವೀಟ್ ಮಾಡೋದಿದೆ ಆ್ಯಕ್ಚುಲಿ, ಅದನ್ನ ಮಾಡ್ತಾ ಇದ್ದೀನಿ. ನೋಡಿ, 1 ಕಪ್ ಹಾಕೊಂಡಿದ್ದೀನಿ, ಸಾಕು. ಹೊಸದಾಗಿ ಮಾಡೋದೆಲ್ಲ ಸ್ವಲ್ಪ ಸ್ವಲ್ಪ ಮಾಡಬೇಕು, ವೇಸ್ಟ್ ಆದರೆ ನಾವು ಮಜ್ಜಾಡ್ಸೋದಿದ್ದಾರೆ. ವಾಶ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನುಚ್ಚನ್ನ. ಇದನ್ನ ಒಂದು 15 ನಿಮಿಷ ನೆನೆಕಿಡ್ತೀನಿ. ಇದು ನೆಂದಿದೆ. ಇದಕ್ಕೆ ಸ್ಪೆಷಾಲಿಟಿ ಬಂದು ಈ ಬಾಟ್ಲಲ್ಲಿರೋದು. ಈ ಬಾಟ್ಲಲ್ಲಿರೋದು ಬಂದುಬಿಟ್ಟು ತೆಂಗಿಂದು ಎಳ್ನೀರು. ಸೊ 1 ಕಪ್ ರೈಸ್ಗೆ ನಾನು 4 ಕಪ್ಪು ಎಳ್ನೀರು ಹಾಕಿ ವಿಸಿಲ್ಗೆ ಹಾಕ್ತೀನಿ. 2 ವಿಸಿಲ್ ಕೂಗಿಸ್ಕೊತೀನಿ. ಸೊ ನಾನು ಇದ್ರ ಜೊತೆಗೆ ನಾನು ಚಪಾತಿ ಕೂಡ ಮಾಡ್ಕೊತಾ ಇದ್ದೀನಿ. ಸೊ ಎಲ್ರಿಗೂ ಒಂದೊಂದು ಚಪಾತಿ, ಅದಕ್ಕೆ ದೊಡ್ಡದಾಗಿ ಲಟ್ಸ್ಕೊತಾ ಇದ್ದೀನಿ. ಬಿಸಿ ಬಿಸಿ ತವಾ ಮೇಲೆ ತತ್ನಿಕ್ಕಿರೋ ಚಪಾತಿ. ಇದಕ್ಕೆ ಏನಂತಾರೆ, ಹುರುಳಿಕಾಳು, ಹಾರ್ಸ್ ಗ್ರಾಪ್, ಅದನ್ನ ಬೇಯಿಸಿದ್ದು ನೀರನ್ನ ಹಾಕಿ ಮಾಡಿರೋದು ಇದನ್ನ ಚಪಾತಿ ಹಸಿಟ್ಟು ಫ್ರೆಂಡ್ಸ್. ನೋಡಿ, ಚಪಾತಿ ಆಯಿತು, ಸುಟ್ಬಿಡ್ತಾ ಇದೆ. ಪ್ರಾಪರಾಗಿ ಸುಡ್ಬೇಕು ಹಿಂಗೆ. ಅನ್ನ ವಿಸಿಲ್ ಆಯಿತು, ಅದಕ್ಕೆ ಪಕ್ಕಕ್ಕೆ ಇಳಿಸ್ಕೊತಾ ಇದ್ದೀನಿ. ತೆಗೆದ್ರೆ ವಾವ್ ಫ್ರೆಂಡ್ಸ್, ನಾನು ಹೆಂಗೆ ಅಂದ್ಕೊಂಡಿದ್ನೋ ಹಾಗೆ ಆಗಿದೆ. ಸೂಶಿ ರೈಸ್ ಇರುತ್ತಲ್ಲ, ಸ್ವಲ್ಪ ಆ ಥರನೇ ಇದೆ. ಓಕೆ ಫ್ರೆಂಡ್ಸ್, ಅನ್ನ ರೆಡಿ. ಬೆಳಗ್ಗೆ ಉಳ್ದಿದ್ದ ಚಟ್ನಿ, ಇವಾಗ ಮಾಡಿದ ಫಿಶ್ ಕರಿ,
ಚಪಾತಿ, ಇದು ಸ್ಪೆಷಲ್ ರೈಸ್ ಫಿಶ್ಗಂತ, ಇದು ಸ್ವಲ್ಪ ಉಳ್ದಿತ್ತು ಸಾರು, ತರಕಾರಿ ಸಾರು, ಅದನ್ನು ಬಿಸಿ ಮಾಡಿದ್ದೀನಿ ತಿನ್ನಕ್ಕೆ. ಇದು ರಸ. ನೋಡಿದ್ರಲ್ಲ ಫ್ರೆಂಡ್ಸ್, ಬೊಂಬಾಟ್ ಭೋಜನ ಮಾಡೋಣ ಈಗ ಟಿಂಕು ಕೊಡ್ತೀನಿ ಟೇಸ್ಟ್ ಮಾಡಕ್ಕೆ. ಪ್ರತಿಯೊಂದು ಟೇಸ್ಟ್ ಮಾಡಿ ಅದ್ರ ಬಗ್ಗೆ ಹೇಳ್ತಾಳೆ. ನೋಡಿ ಫ್ರೆಂಡ್ಸ್, ತಟ್ಟೆ ಫುಲ್ ಆಗಿದೆ. ಟಿಂಕು ಕೊಡ್ತೀನಿ. ಇದೇನು ತಿನ್ಕತ್ತಿದ್ಯಾ? ಸೂಪರ್. ಅದು ಚಪಾತಿ. ಚಪಾತಿ ಸಸ್ಪೆನ್ಸ್ ಹೇಳ್ಬಾರ್ದು. ಚೆನ್ನಾಗಿದ್ಯಾ ತಾನೆ? ಫಸ್ಟ್ ಟೈಮ್ ಮಾಡಿರೋದು ನಿನ್ ಮೀನು. ತಿಂದು ನೀನ್ ಹೇಳ್ಬೇಕು. Yeah, friends, full fish fragrance ಇದೆ. ಏನ್ ತರ ಇದೆ? ಫಿಶ್ ಫ್ರೇಗ್ರೆನ್ಸ್. ಹಿಂದಿಗೆ ಬಾಯಲ್ಲೆಲ್ಲ ಫಿಶ್ ಇದೆ. ರೈಸ್ ಟೇಸ್ಟ್ ಮಾಡು. ಇದು ಹುಳಿ ಖಾರ ಎಲ್ಲ ಮಿಕ್ಸ್ ಆಗ್ತಿದೆ. ರೈಸ್ ಫಿಶ್ ಅಲ್ಲಿ ತಿನ್ನು. ಫಿಶ್ ಚೆನ್ನಾಗಿದೆ ಫ್ರೆಂಡ್ಸ್. ಅನ್ನ ಸ್ವೀಟ್ ಆಗಿದೆ. ಸೊ ಹುಳಿ ಸ್ವೀಟ್ ಖಾರ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿದೆ ಫ್ರೆಂಡ್ಸ್. ಫಿಶ್ ಇದಕ್ಕೆ ಫಸ್ಟ್ ಪ್ರೈಸ್. ಫಿಶ್ ರೈಸ್ ಫಸ್ಟ್ ಪ್ರೈಸ್. ಓಕೆ, ಬಾಯ್ ಬಾಯ್ ಫ್ರೆಂಡ್. Bye.